ಬೆಳಗಾವಿಯಲ್ಲಿ ಕೂಲಿಗಾಗಿ ನರೇಗಾ ಮಹಿಳಾ ಕಾರ್ಮಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ವಾರಗಳಿಂದ ನರೇಗಾ ಕೂಲಿ ಸಿಗದೆ ಕಾರ್ಮಿಕರು ಇದೀಗ ಪರದಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಕಾರ್ಮಿಕರಿಗೆ ಹಣ ಬಂದಿಲ್ಲ ಅಂತ ಹೇಳಿ ಕೂಲಿ ಹಣ ಕೊಡ್ತಾ ಇಲ್ಲ. ಹೀಗಾಗಿ ನರೇಗಾ ಮಹಿಳಾ ಕಾರ್ಮಿಕರೇನಿದ್ದಾರೆ ಅವರು ತಮ್ಮ ಒಂದು ಗೋಳನ್ನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾವು ದುಡ್ದಿದ್ದ ಕೂಲಿ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಸದ್ಯ ಮಹಿಳಾ ಕಾರ್ಮಿಕರಿಂದ ನಮ್ಮ ಕೂಲಿ ನಮಗೆ ಕೊಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಸವದತ್ತಿಯ ಮರಕುಂಬಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಮಿಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನೂರಾರು ಮಹಿಳಾ ಕಾರ್ಮಿಕರಿಂದ ಕೂಲಿಗಾಗಿ ಈಗ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಕೊಡಬೇಕಾದ ಹಣವನ್ನು ಕೊಡದೆ ಸದ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅವರ ಸುತ್ತ ತಿರುಗಿಸ್ತಾ ಇದ್ದಾರೆ. 10 ವಾರಗಳಾಯಿತು. 10 ವಾರದಿಂದ ಕೂಡ ನರೇಗಾ ಕೂಲಿ ಸಿಗದೆ ಈ ಮಹಿಳೆಯರು ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕೂಲಿ ಹಣ ಕೊಡಿ ಅಂತ ಹೇಳಿ ಕಾರ್ಮಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾತ್ರ ಯಾವುದೇ ಇವರ ಗೋಳು ಕೇಳಿಸ್ತಾ ಇಲ್ಲ. ನೂರಾರು ಮಹಿಳೆಯರು ಕೆಲಸ ಮಾಡಿ ಈಗ ತಮ್ಮ ಕೂಲಿಗಾಗಿ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅರ್ಹ ಫಲಾನುಭವಿಗಳ ಒಂದು ಬೇಡಿಕೆ ಇದಾಗಿದೆ. ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ಬಿಟ್ಟು ಅನರ್ಹರಿಗೂ ಕೂಡ ಕೂಲಿ ಕೊಡಲಾಗ್ತಿದೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು. ನ್ಯಾಯಕ್ಕಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿಗೆ ಇವತ್ತು ಭೇಟಿ ಕೊಟ್ಟು ತಮ್ಮ ಮನವಿಯನ್ನು ನೀಡಿದ್ದಾರೆ. ನರೇಗಾ ಕೂಲಿ ನಮ್ದೇನಿದೆ ಅದನ್ನು ಕೊಡಿಸಿ ಅಂತ ಕೂಡ ಸಿಇಒ ಜೊತೆ ಮಾತನಾಡಿದ್ದಾರೆ. ರಾಹುಲ್ ಸಿಂಧಿ ಅನ್ನುವಂಥ ಏನು ಸಿಇಒ ಅಧಿಕಾರಿ, ರಾಹುಲ್ ಸಿಂಧಿ ಅನ್ನುವಂಥ ಅಧಿಕಾರಿ ಇವ್ರನ್ನ ಭೇಟಿಯಾಗಿ ತಮ್ಮ ಒಂದು ಮನವಿ ಪತ್ರವನ್ನು ಕೊಟ್ಟು ತಮ್ಮ ಕೂಲಿ ಕೆಲಸವನ್ನು ಕೊಡಿ, ಮತ್ತೆ ತಮ್ಮ ಕೂಲಿ ಮಾಡಿದ ಹಣವನ್ನು ಕೊಡಿ, ಹಾಗೂ ಈ ಅರ್ಹ ಫಲಾನುಭವಿಗಳಿಗೆ ನೀವು ಕೆಲಸ ಕೊಡಿ, ಅನರ್ಹರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆ ತಕ್ಷಣಕ್ಕೆ ಬಗೆಹರಿಸಬೇಕು ಅಂಥೇಳಿ ನಾನು PDOಗೂ ಕೂಡ ಸೂಚನೆ ಕೊಡ್ತೀನಿ ಅಂಥೇಳಿ ಸಿಇಒ ರಾಹುಲ್ ಸಿಂಧೆ ಅವರು ಹೇಳಿದ್ದಾರೆ. ಆದರೆ ಯಾವಾಗ ಇವರ ಕೂಲಿ ಹಣ ಸಿಗುತ್ತೋ ಗೊತ್ತಿಲ್ಲ. ಪಾಪ ವಯಸ್ಸಾದಂಥ ಮಹಿಳೆಯರೆಲ್ಲರೂ ಕೂಡ ಹೋಗಿ ನರೇಗಾ ಯೋಜನೆಯಲ್ಲಿ ಅವ್ರಿಗೇನು ಕಾಮಗಾರಿ ಕೊಟ್ಟಿದ್ರು, ಏನು ಕೆಲಸ ಕೊಟ್ಟಿದ್ರು ಆ ಕೆಲಸವನ್ನು ಮಾಡಿ ಈಗ ಅವರ ಏನು ಪಾಸ್ಬುಕ್ ಹಿಡ್ಕೊಂಡು ತಮ್ಮ ಕೂಲಿಗಾಗಿ ಹಲ್ದಾಡುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಮಹಿಳೆಯರಿರುವಂಥದ್ದು. ಅವರ ಗೋಳು ಈಗ ಸದ್ಯ ಮಾಧ್ಯಮಗಳ ಮುಂದೆ ಕೂಡ ತೋಡ್ಕೊಂಡಿದ್ದಾರೆ. ಏನು ಮಾತಾಡಿದ್ರು ಮಹಿಳೆ ಅಂತ ಕೇಳೋಣ. 4 ತಿಂಗಳಾಯ್ತು ಪೇಮೆಂಟ್ ಹಾಕಿಲ್ರಿ. ಅಲ್ಲಿ ಪಂಚಾಯತ್ಗಾರ ನಮಗೆ ಪಗಾರ ಹಾಕಿಲ್ಲ, ನಿಮಗೆ ಕೊಡೋಣ ಹೋಗ್ರಿ ಅಂತಾರ್ರಿ. 4 ತಿಂಗಳಾಯ್ತು ನಾವು ದುಡಿಯಾಕೈತ್ರಿ, ಒಂದು ಪಗಾರ ಬಂದಿಲ್ರಿ. ಮರಕುಂಬಿ ಪಂಚಾಯತ್ ರೀ. ನಮ್ಮ 10 ವಾರದ ಬರುವುದವ್ರಿ, 1 ವಾರದ್ದು ಹಾಕ್ಯಾರ್ರಿ. ಹ್ಞೂ ರೀ, 9 ವಾರದ್ದು ಕೊಡ್ಬೇಕ್ರಿ. ವಾರಿ ಖರ್ಚದು ನಮ್ದು 10 ವಾರ ಆತ್ರಿ, ಪೇಮೆಂಟ್ ಹಾಕಿಲ್ರಿ. 4 ತಿಂಗಳು ಆತ್ರಿ. ನಮ್ಮ ಸಾಲ ಭಾಳ ಅದಾವ್ರಿ. ಸಾಲಗಾರ ಬಂದು ಕಾಡತ್ತಾರ್ರಿ. ಬಡ್ಡಿ ತುಂಬಿದ್ರ ತಾಸೇರ್ ಕೊಡ್ತಾರ್ರಿ, ಬಡ್ಡಿ ತುಂಬಲೇಬೇಕ್ರಿ. ಈಗ ಇವ್ರಾಗಲಿ ಬಡ್ಡಿ ಹಾಕಿ ನಮಗೆ ಪಗಾರ ಕೊಡಲೇಬೇಕ್ರಿ. ಅದಕ್ಕೆ ಹಿಂಗೂ ಗುಂಡಿ ಬಂದಿಲ್ಲ, ನಮ್ಗೆ ದನ ಸಡ್ ಬಂದಿಲ್ಲ, ಏನೋ ಒಂದು ನಮಗೆ ಪಂಚಾಯತಿಂದ ಸೌಲಭ್ಯ ಇಲ್ರಿ. ಮರಕುಂಬಿ ಗ್ರಾಮ ಪಂಚಾಯತ್ 4 ತಿಂಗಳು. ಇವತ್ತು ಸ್ವಲ್ಪ ಕೂಲಿ ಕಾರ್ಮಿಕರು ನಮ್ಮ ಬೆಳಗಾವಿ ಜಿಲ್ಲೆಯವರು ಇಲ್ಲಿ ಬಂದು ನಮಗೆ ಮನವಿ ಕೊಟ್ಟಿದ್ದಾರೆ. ಆ ಮನವಿಗೆ ಸಂಬಂಧಪಟ್ಟಂಗೆ ಒಂದು ಪಂಚಾಯಿತಿಯಲ್ಲಿ ನಮಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಫಾರ್ಮ್ 6 ಕೊಡೋದಕ್ಕೆ ನಾವು ಅವರಿಗೆ ಹೇಳಿದ್ದೀವಿ. ಫಾರ್ಮ್ 6 ಕೊಟ್ಟಿದ್ದಲ್ಲಿ 15 ದಿವಸದ ಒಳಗಡೆ ಅವರಿಗೆ ನಾವು ಕೂಲಿ ಕೊಡಬೇಕಂತಿದೆ. ಇಲ್ಲಂತಿದ್ದಲ್ಲಿ ಅವರಿಗೆ ನಾವು ಕೂಲಿ ಕೊಡೋದಿದ್ದಲ್ಲಿ ನಾವು ಅವರಿಗೆ ಅಲವೆನ್ಸ್ ಕೂಡ ಕೊಡ್ತೀವಿ. ಆ ಒಂದು ಕ್ರಮ ಕೂಡ ಮಾಡಲಿಕ್ಕೆ ನಮ್ಮ PD ಅವರಿಗೆ ನಾವು ಹೇಳಿದ್ದೀವಿ. ಅದ್ರ ಜೊತೆಗೆ ಅವರು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದಾರೆ.